ಮತ್ತು ಇಲ್ಲಿ ಮಕ್ಕಳಾಗದಿದ್ದವ್ರಿಗೆ ಮತ್ತು ತುಂಬ ಕೆಲಸದಲ್ಲಿ ಪ್ರಾಬ್ಲಮ್ ಇರೋರಿಗೆ ಅದು ತುಂಬ ಅಮ್ಮ ಕೈ ಹಿಡಿತಾಳೆ ಸರ್. ಇನ್ನೊಂದೇನೆಂದರೆ ನನ್ನ ಕೈ ಬಲಗೈ ಫುಲ್ಲು ಪ್ರಾಬ್ಲಮ್ ಇತ್ತು. ಫುಲ್ಲು ಆಸ್ಪತ್ರೆಯಲ್ಲೇ ಇದ್ಬಿಟ್ಟಿದೆ ನಾನು. ಈ ಅಮ್ಮ ಒಂಚೂರು ಹರಕೆ ಕಟ್ಟಿ ಎಲ್ಲ ಮಾಡಿದಾಗ ಈಗ ಹುಷಾರಾಗಿದ್ದೀನಿ. ಇಲ್ಲಿ ಬುಡಾಡಿಕೆ ಏನಿಲ್ಲ, ದೇವ್ರು ಬರುತ್ತೆ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವೇನು ಹೇಳಲ್ಲ. ಅವ್ರಿಗೆ ಅಮ್ಮನಿಗೇ ಬಿಟ್ಬಿಡ್ತೀವಿ. ಅಮ್ಮ ಉಂಟು ಅವರುಂಟು, ಅಮ್ಮನ ಹತ್ರನೇ ಕೇಳ್ಕೊಬೋದು. ಅವ್ರ ಪರಿಹಾರ ಆಗೋದು 9 ವಾರ 5 ವಾರ ಈ ಥರ ದೀಪ ಅಂಟಿಸಿದ್ರೆ ಅವ್ರಿಗೆ ಪರಿಹಾರ ಆಗುತ್ತೆ. ತೆಂಗಿನಕಾಯಿ ಮತ್ತು ದೀಪ, ತೆಂಗಿನಕಾಯಿ ಇಟ್ಕೊಂಡು ಒಂದು 10 ನಿಮಿಷ ಕುಂತ್ಕೊತಾರೆ. ಬಂದು ಕುಂತ್ಕೊಂಡಾಗ ಅವ್ರಿಗೆ ಕಣ್ಮುಂದೆ ಅವ್ರದ್ದು ಏನಾರ ಕಷ್ಟ ಅಂತಾರೋ ಕೇಳ್ಕೊಂಡು ಕುಂತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಸರ್ ಸೂಚನೆ. ಆಮೇಲೆ 3 ವಾರದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದೇನು ಅಂತ ಗೊತ್ತಾಗುತ್ತೆ. ಇವತ್ತಿಗೆ 9 ವರ್ಷದ ವೈಭವದ ಕಾರ್ಯಕ್ರಮ, ದೇವಿ ಪೂಜೆ ನಡೀತಾ ಇದೆ. ಭಾಳ ಪವರ್ ಇದೆ. ಭಾಳ ತುಂಬ ಜನ ಗ್ರಾಮಸ್ಥರು ಬರ್ತಾರೆ ಪೂಜೆಗೆ. ಮತ್ತೊಂದು ಪ್ರತಿ ಕಾರ್ಯಕ್ರಮನೂ ಚೆನ್ನಾಗಿ ನಡೀತಾರೆ ಸರ್. ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ದಿವಸ ಮತ್ತು ಶುಕ್ರವಾರ ಭಾನುವಾರ ಸರ್ ತುಂಬ ಪವರ್ ಅಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಪವರ್. ಇಲ್ಲಿ ಹೆಸರುಘಟ್ಟ ಮೇನ್ ರೋಡ್, ಚಿಕ್ಕಬಾಣಾವರ, ಗೌರ್ಮೆಂಟ್ ಸ್ಕೂಲ್ ಹಿಂಭಾಗ, 5ನೇ ಕ್ರಾಸ್. ದೇವಸ್ಥಾನದ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಅಮ್ಮನ ಬಗ್ಗೆ ಏನು ವರ್ಣಿಸೋಕ್ಕೆ ಆಗಲ್ಲ. ಆ ಥರ ಶಕ್ತಿ ಅಮ್ಮಂದು ಇಲ್ಲಿದೆ, ನಡೀತಾ ಇದೆ. ಮುಂದಕ್ಕೆ ಹಿಂಗೆ ನಡೀಲಿ ಅಂತ ಇಷ್ಟಪಡ್ತೀವಿ. ಇಲ್ಲಿ ಸಹ ಬಂದು ತೆಂಗಿನಕಾಯಿ ಮತ್ತು ದೀಪ, ತೆಂಗಿನಕಾಯಿ ಇಟ್ಕೊಂಡು ಒಂದು 10 ನಿಮಿಷ ಕುಂತ್ಕೊತಾರೆ. ಬಂದು ಕುಂತ್ಕೊಂಡಾಗ ಅವ್ರಿಗೆ ಕಣ್ಮುಂದೆ ಅವ್ರದ್ದು ಏನಾರ ಕಷ್ಟ ಅಂತಾರೋ ಕೇಳ್ಕೊಂಡು ಕುಂತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಸರ್ ಸೂಚನೆ. ಆಮೇಲೆ 3 ವಾರದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದೇನು ಅಂತ ಗೊತ್ತಾಗುತ್ತೆ. ಕಣ್ಣು ಮುಚ್ಕೊಂಡು ಅವರು ಕಾಯಿ ಇಟ್ಕೊಂಡು ನಿಂಬೆಹಣ್ಣು ಇಟ್ಕೊಂಡು 21 ಪ್ರದಕ್ಷಿಣೆ ಹಾಕ್ಬಿಟ್ಟು ಕುಂತ್ಕೊಂಡ್ರು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಬರಲಿ ಸರ್, ಅವ್ರಿಗೂ ಪರಿಹಾರ ಸಿಗುತ್ತೆ, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಗಲಿ ಅಂತಲೇ ಕೇಳೋದು ಸರ್. ನಂಬಿಕೆ ಅನ್ನೋದು ಇರಬೇಕು ಅಷ್ಟೇ ಸರ್. ನಂಬಿಕೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ದೇವರು ಅನ್ನೋದು, ಶಕ್ತಿ ಅನ್ನೋದು ಎಲ್ಲೆಲ್ಲೂ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ ಸರ್ ಅಂತಲೇ ಕೇಳೋದು ಸರ್. ಇವತ್ತು ಮೆರವಣಿಗೆ ಇದೆ. ಮರಿ ಬೆಳಗ್ಗೆ ನಾವು ಪೂಜೆ ಕೊಡ್ತೀವಿ ತಾಯಿಗೆ. ಆರತಿ ಇರುತ್ತೆ, ತಂಬ್ಲೆಟ್ಟೆ ಆರತಿಗಳು, ಬೆಲ್ಲದ ಆರತಿ ಮಾಡ್ತೀವಿ. ಅದಾದಮೇಲೆ ಮರಿ ಹೊಡಿತೀವಿ. ಮರಿ ಹೊಡೆದಾದ್ಮೇಲೆ ನಿಂಬೆಹಣ್ಣು ದೀಪ ಹಚ್ತಾರೆ ಹಚ್ಚೋರು. ಅದಾದಮೇಲೆ ಅಮ್ಮನ ಮೆರವಣಿಗೆ ಎಲ್ಲ ಬೀದಿಗೂ ಅಮ್ಮನ ಮೆರವಣಿಗೆ ಹೋಗುತ್ತೆ ಸರ್. ಸರ್ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ದಿವಸ ಮತ್ತು ಶುಕ್ರವಾರ ಭಾನುವಾರ ಸರ್ ತುಂಬ ಪವರ್ ಅಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಪವರ್. ಇಲ್ಲಿ ಅಂಥ ದಿವಸ ಬಂದಾಗ ಅವ್ರು ದೀಪ ಹಚ್ತಾರೆ. ದೀಪ ಹಚ್ಬಿಟ್ಟು ಇಲ್ಲಿ ಅವಾಗ ವಿಶೇಷ ಅಂದರೆ ಅವಾಗೆ ಸರ್. ಮತ್ತು ಅಮ್ಮಂದು ವಿಗ್ರಹ ಇಟ್ಟು ಅಮ್ಮಂದು ಸ್ನಾನಾಗೆಲ್ಲ ಕೊಡ್ತೀವಿ ಸರ್. ತೀರ್ಥ ಸ್ನಾನ ಇರುತ್ತೆ, ಅದೆಲ್ಲ ಇರುತ್ತೆ ಸರ್ ಅವತ್ತು. ಸರಿ, ಚಿಕ್ಕಬಾಣಾವರ 8ನೇ ಮೈಲಿ ಹತ್ರ ಸರ್, ಹೆಸರುಘಟ್ಟ ರೋಡ್, ಮೇನ್ ರೋಡು, ಚಿಕ್ಕಬಾಣಾವರ ಸರ್. ಇದು ಹೋಮ ಅಮಾವಾಸ್ಯೆ ದಿವಸ ಹೋಮ ಇಟ್ಕೊತೀವಿ. ಹೋಮ ಎಲ್ಲ ಇರುತ್ತೆ ಸರ್. ಇಲ್ಲಿ ಸಹ ಅವ್ರವ್ರ ಇಷ್ಟ, ಅದು ಅವ್ರವ್ರ ಭಕ್ತಿ, ಅವ್ರು ಏನಿದ್ರೂ ಮಾಡ್ಬೋದು ಸರ್. ದೇವ್ರಿಗೆ ಅನ್ನೋದು ಅವ್ರ ಭಕ್ತಿ ಇದ್ದರೆ ಅವ್ರು ಏನು ಬೇಕಾದರೂ ಕೊಡ್ಬೋದು ಅಮ್ಮನಿಗೆ. ಮತ್ತು ಇಲ್ಲಿ ಮಕ್ಕಳಾಗದಿದ್ದವ್ರಿಗೆ ಮತ್ತು ತುಂಬ ಕೆಲಸದಲ್ಲಿ ಪ್ರಾಬ್ಲಮ್ ಇರೋರಿಗೆ ಅದು ತುಂಬ ಅಮ್ಮ ಕೈ ಹಿಡಿತಾಳೆ ಸರ್. ಸ್ಕಿನ್ನದು ಅಂದರೆ ಅದು ನಾಗರದ್ದು ಸರ್. ನಾಗರದ್ದು ಏನೇನೋ ಮಚ್ಚೆಗಳು ಮತ್ತು ಎಲ್ಲೋದ್ರೂ ನಾಗರದ್ದೇನು ಪರಿಹಾರ ಆಗ್ತಾಯಿಲ್ಲ ಅಂದಾಗ ಇಲ್ಲಿ ಬಂದು ಉತ್ತು ಕಾಲು, ಇದು 9 ವಾರ 21 ವಾರ ಹಾಲು, ಅದು ಉತ್ತದ ಮಣ್ಣು ಕೊಡ್ತೀವಿ ನಾವು. ಆ ಮಣ್ಣು ಎತ್ಕೊಂಡೋಗಿ ಅವರು ನೈಟ್ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ ಅವ್ರಿಗೆ ಆದಷ್ಟು ಅದು ಪರಿಹಾರ ಅನ್ನೋದು ಆಗುತ್ತೆ ಸರ್. ಇಲ್ಲಿ ಇದೆ ಸರ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ಇಲ್ಲೇ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಮೊದಲಿದ್ದಾಗೂ ಈಗ ಇಂಪ್ರೂವ್ ಫುಲ್ಲು ಆಗಿಬಿಟ್ಟಿದೆ. ಇನ್ನೊಂದೇನೆಂದರೆ ನನ್ನ ಕೈ ಬಲಗೈ ಫುಲ್ಲು ಪ್ರಾಬ್ಲಮ್ ಇತ್ತು. ಫುಲ್ಲು ಆಸ್ಪತ್ರೆಯಲ್ಲೇ ಇದ್ಬಿಟ್ಟಿದೆ ನಾನು. ಈ ಅಮ್ಮ ಒಂಚೂರು ಹರಕೆ ಕಟ್ಟಿ ಎಲ್ಲ ಮಾಡಿದಾಗ ಈಗ ಹುಷಾರಾಗಿದ್ದೀನಿ. ನಂಗೆ 100% ಅಮ್ಮ ಸತ್ಯ ಇದ್ದಾರೆ, ಅಮ್ಮ ಇದ್ದಾರೆ, ಜೊತೆಲಿದ್ದಾರೆ. ಕ್ಷೇತ್ರದ ಮಹಿಮೆ ಬಂದು ಇಲ್ಲಿ ಪವಾಡ ಅಂತಂದರೆ ಅಮ್ಮಂದು 21 ದೀಪ ಕೊಡ್ತೀವಿ, ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು ಕೊಡ್ತೀವಿ. ಕೊಟ್ಬಿಟ್ಟು ಅಮ್ಮನ ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಹೇಳ್ತೀವಿ ಭಕ್ತಾದಿಗಳಿಗೆ ಕೂತ್ಕೊಳ್ಳಿ ಅಂತ. ಅಮ್ಮನ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಪವಾಡ ಅವ್ರ ಕಣ್ಣು ಮುಂದೆನೇ ತೋರಿಸುತ್ತೆ ಏನಾಗಿದೆ ಎತ್ತಾಗಿದೆ ಅಂತ. ಅದೇ ಇಲ್ಲಿನ ವಿಶೇಷ. ಇಲ್ಲಿ ಬುಡಾಡಿಕೆ ಏನಿಲ್ಲ, ದೇವ್ರು ಬರುತ್ತೆ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವೇನು ಹೇಳಲ್ಲ. ಅವ್ರಿಗೆ ಅಮ್ಮನಿಗೇ ಬಿಟ್ಬಿಡ್ತೀವಿ. ಅಮ್ಮ ಉಂಟು ಅವರುಂಟು, ಅಮ್ಮನ ಹತ್ರನೇ ಕೇಳ್ಕೊಬೋದು. ಅವ್ರ ಪರಿಹಾರ ಆಗೋದು 9 ವಾರ 5 ವಾರ ಈ ಥರ ದೀಪ ಅಂಟಿಸಿದ್ರೆ ಅವ್ರಿಗೆ ಪರಿಹಾರ ಆಗುತ್ತೆ. ಅಮ್ಮ ಪವರ್ಫುಲ್ ಇರೋದಕ್ಕೇನೆ ಕಾಯಿ ಮುಖಾಂತರ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಮನೆ ಪ್ರಾಬ್ಲಮ್ಮು, ಅವ್ರ ಮನೆ ಕಷ್ಟ ಏನೇ ಇದ್ರೂ ಅಮ್ಮನ ಮುಂದೆ ಕೂತ್ಕೊಂಡು ಕಾಯಿ ನಿಂಬೆಹಣ್ಣು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅಮ್ಮನೇ ದಾರಿ ತೋರಿಸ್ಕೊಳ್ತಾಳೆ. ಅವ್ರಿಗೆ ಏನು ಮಾಡಬೇಕು, ಎತ್ತು ಮಾಡಬೇಕು ಅಂತ ಅಮ್ಮನೇ ತೋರಿಸ್ಕೊಡ್ತಾರೆ. ಬಂದಿರೋರು ಆಗಿದೆ ಅಂದ್ಬಿಟ್ಟು ಬಂದು ಇಷ್ಟು ವರ್ಷದಿಂದ 9 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 9 ವರ್ಷದಿಂದ ಭಕ್ತಾದಿಗಳು ಎಲ್ಲಿಂದನೋ ದೂರದಿಂದ ಬರ್ತಾಯಿದ್ದಾರೆ, ಬಂದು ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇರೋದು. ವಿಧಾನಸಭಾ ಕ್ಷೇತ್ರ ದಾಸಹಳ್ಳಿ ಮುನ್ರಾಜಣ್ಣವ್ರು ಬಂದು ಅವರೂ ಎಲ್ಲ ವರ್ಷನೂ ಬಂದು ನಮ್ಮ ದೇವಸ್ಥಾನಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಹೆಸರುಘಟ್ಟ ಮೇನ್ ರೋಡ್, ಚಿಕ್ಕಬಾಣಾವರ, ಗೌರ್ಮೆಂಟ್ ಸ್ಕೂಲ್ ಹಿಂಭಾಗ, 5ನೇ ಕ್ರಾಸ್. ಇದು ಚಿಕ್ಕಬಾಣಾವರ ಗ್ರಾಮ. ಚಿಕ್ಕಬಾಣಾವರ ಗ್ರಾಮದಲ್ಲಿ ಇದು ಕುರುಮಾರಿಯಮ್ಮ, ಮುನೇಶ್ವರ ಮತ್ತು ಕಾಟೇರಮ್ಮ ದೇವಸ್ಥಾನ. ಇದು ಭಾಳ 9 ವರ್ಷಗಳ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿಗೆ 9 ವರ್ಷದ ವೈಭವದ ಕಾರ್ಯಕ್ರಮ,
ದೇವಿ ಪೂಜೆ ನಡೀತಾ ಇದೆ. ಭಾಳ ಪವರ್ ಇದೆ. ಭಾಳ ತುಂಬ ಜನ ಗ್ರಾಮಸ್ಥರು ಬರ್ತಾರೆ ಪೂಜೆಗೆ. ಮತ್ತೊಂದು ಪ್ರತಿ ಕಾರ್ಯಕ್ರಮವೂ ಚೆನ್ನಾಗಿ ನಡೀತಾರೆ. ನಮ್ಮ ಗಿರಿಯಪ್ಪವರು ಸ್ನೇಹಿತರು ಮತ್ತು ನಮ್ಮ ಅರ್ಚಕರು ಎಲ್ಲ ಸೇರಿ ಅದ್ಧೂರಿಯಾಗಿ ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಾಯಿದ್ದಾರೆ ದೇವ್ರ ಕೆಲಸ. ಹೀಗೆ ಈ ದೇವಿ ಕೆಲಸ ನಡೀಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ಪವರ್ಫುಲ್ ಇದೆ, ಭಾಳ ಇದೆ. ಯಾರಾದರೂ ತಮ್ಮ ಹರಕೆಗಳು ಅದು ಇದು ಕಟ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗಿದೆ, ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಇದ್ದಾರೆ, ಅದಂತೂ ಖಂಡಿತವಾಗಿದೆ. ನೆಲೆಸಿದ್ದಾಳೆ. ಎಲ್ರಿಗೂ ದೇವಿ ಆಶೀರ್ವಾದ ಆರೈಕೆ ಅಂತೂ ಮಾಡ್ತಾಯಿದ್ದಾಳೆ. ಎಲ್ಲರೂ ಗ್ರಾಮಸ್ಥರು ಸಮೃದ್ಧಿಯಾಗಿರಲಿ ಅನ್ನೋದು ನಮ್ಮೆಲ್ಲ ದೇವಿ ಆರೈಕೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.